ಅಂಟಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ನೆಲ್ಲ ಶ್ರೀರಂಗಪಟ್ಟಣದಲ್ಲಿರೋ ಶ್ರೀರಂಗನಾಥ ಸ್ವಾಮಿಯ ದರ್ಶನ ಮಾಡಿಸೋದಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ 123 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ ಕೇವಲ 20 ಕಿಲೋಮೀಟರ್ ಅಷ್ಟೇ. ಬೆಂಗಳೂರಿಂದ ಮೈಸೂರಿಂದ ಮಂಡ್ಯದಿಂದ KSRTC ಬಸ್ಗಳು ಯಾವಾಗಲೂ ಓಡಾಡ್ತಿರುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಈ ದೇವಸ್ಥಾನಕ್ಕೆ ಬರ್ಬೋದು. ಹೆಂಗೂ ಲೇಡೀಸ್ಗೆ ಫ್ರೀ ಬಸ್ ಫೆಸಿಲಿಟಿ ಇದೆಯಲ್ಲ, ಯೂಸ್ ಮಾಡ್ಕೊಂಡು ಬನ್ನಿ. ರೈಲ್ವೆ ಸ್ಟೇಷನ್ ಇಂದ ಕೇವಲ 300 ಮೀಟರ್ ದೇವಸ್ಥಾನ ಇದೆ. ನೀವು ಆರಾಮಾಗಿ ಬೆಂಗಳೂರಿಂದ ಮೈಸೂರಿಂದ ರೈಲಲ್ಲಿ ಕೂಡ ಬರ್ಬೋದು. ಶ್ರೀ ರಂಗನಾಥ ಸ್ವಾಮಿ ದರ್ಶನ ಮಾಡೋದಕ್ಕೆ ಬರೋದು ಹೆಂಗೆ ಅಂತ ಗೊತ್ತಾಯ್ತಲ್ವಾ? ಇವಾಗ ಇಲ್ಲಿ ಸ್ವಲ್ಪ ಹಿಸ್ಟ್ರಿ ತಿಳ್ಕೊತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಹಾಗೇನೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ವಿಷಯಕ್ಕೆ ಬರೋಣ. ಶ್ರೀರಂಗಪಟ್ಟಣದಲ್ಲಿರೋ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ತ್ರಿರಂಗ ಕ್ಷೇತ್ರದಲ್ಲಿ ಒಂದಾದ ಶ್ರೀ ಆದಿರಂಗ. ನಿಮಗೆ ಗೊತ್ತಿರೋ ಹಂಗೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಇದೆ. ಆದಿರಂಗ, ಮಧ್ಯರಂಗ ನಮ್ಮ ಕರ್ನಾಟಕ ಸ್ಟೇಟಲ್ಲಿದೆ. ಅಂತ್ಯರಂಗ ಕ್ಷೇತ್ರ ಮಾತ್ರ ನಮ್ಮ ಪಕ್ಕದ ತಮಿಳುನಾಡಲ್ಲಿದೆ. ಬೆಳಗ್ಗೆ ಸೂರ್ಯೋದಯ ಆದಾಗಿಂದ ಸಂಜೆ ಸೂರ್ಯಾಸ್ತ ಆಗೋ ಅಷ್ಟರಲ್ಲಿ ಈ 3 ತ್ರಿರಂಗ ಕ್ಷೇತ್ರನ ನಾವು ನೋಡ್ಕೊಂಡ್ಬಂದ್ರೆ ನಾವು ಮಾಡಿರೋ ಪಾಪಗಳೆಲ್ಲ ಕಳೆಯುತ್ತೆ ಅನ್ನೋ ನಂಬಿಕೆ ಇದೆ. ತ್ರಿರಂಗ ಕ್ಷೇತ್ರನ ಒಂದೇ ದಿವಸ ದರ್ಶನ ಮಾಡಿದ್ರೆ ಅದನ್ನ ಬ್ರಹ್ಮಾಂಡ ದರ್ಶನ ಅಂತ ಕರೀತಾರೆ. ಕಾವೇರಿ ನದಿ ಹರಿಯೋ ಪಕ್ಕದಲ್ಲೇನೆ ಶ್ರೀ ರಂಗನಾಥ ಸ್ವಾಮಿ ನೆಲೆಸಿರೋದು. ಈ ತ್ರಿರಂಗ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಈ ಆದಿರಂಗ ಕ್ಷೇತ್ರ. ಕೊಡಗಲ್ಲಿ ಕಾವೇರಿ ನದಿ ಹುಟ್ಟಿ ಅಲ್ಲಿಂದ ಹರ್ಕೊಂಡ್ಬಂದು ದಕ್ಷಿಣ ಕಾವೇರಿ ಮತ್ತೆ ಉತ್ತರ ಕಾವೇರಿ ಅಂತ 2 ಕೌಲ್ ಹೊಡ್ಕೊಂಡು ಹರಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಉತ್ತರ ಕಾವೇರಿ ಮತ್ತೆ ದಕ್ಷಿಣ ಕಾವೇರಿ ಅಂತ ಏನ್ 2 ಕೌಲ್ ಹೊಡ್ಕೊಂಡು ಹರ್ಕೊಂಡ್ಬಂದ್ವಲ್ಲ ನದಿ, ಆ ನದಿಗಳು ಪಾಂಡುಪುರದ ಹತ್ರ ಇರೋ ಕರಿಘಟ್ಟ ಅನ್ನೋ ಹತ್ರ ಸಂಗಮ ಆಗುತ್ತೆ. ಆ ಕೌಲ್ ಹೊಡ್ಕೊಂಡು ಹರ್ಕೊಂಡ್ಬಂದಂತ ನದಿ ಏನಿಲ್ಲಿ ಸಂಗಮ ಆಯ್ತಲ್ಲ, ಆದ್ರಿಂದ ಇಲ್ಲೊಂದು ದ್ವೀಪ ಕ್ರಿಯೇಟ್ ಆಗಿದೆ. ಆ ದ್ವೀಪನೇ ಈ ಶ್ರೀರಂಗಪಟ್ಟಣ. ಕಾವೇರಿ ನದಿಯಿಂದ ಕ್ರಿಯೇಟ್ ಆಗಿರೋ ಇದು ಮೊದಲ ದ್ವೀಪ. ಆ ದ್ವೀಪದಲ್ಲಿ ಶ್ರೀ ರಂಗನಾಥ ಸ್ವಾಮಿ ನೆಲೆಸಿರೋದ್ರಿಂದ ಇದನ್ನ ಆದಿರಂಗ ಕ್ಷೇತ್ರ ಅಂತ ಕರೀತಾರೆ. ಆದಿ ಮೀನ್ಸ್ ಮೊದಲ, ಸೊ ಹಾಗಾಗಿ ಇದು ಆದಿರಂಗ ಕ್ಷೇತ್ರ. ಪುರಾಣದ ಪ್ರಕಾರ ಕಾವೇರಿ ನದಿ ಮತ್ತೆ ಗೌತಮ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿ ಶ್ರೀ ಮಹಾವಿಷ್ಣು ದೇವರು ಶ್ರೀ ರಂಗನಾಥ ಅಂತ ನಾಮಾಂಕಿತಗೊಂಡು ಇಲ್ಲಿಗೆ ಬಂದು ನೆಲೆಸಿದ್ದಾರೆ. ಶ್ರೀ ಲಕ್ಷ್ಮೀ ದೇವಿ ಕೂಡ ಶ್ರೀ ರಂಗನಾಯಕಿ ಅಂತ ನಾಮಾಂಕಿತಗೊಂಡು ಇಲ್ಲಿಗೆ ಬಂದು ನೆಲೆಸಿದ್ದಾರೆ. ಗೌತಮ ಮಹರ್ಷಿಗಳೇ ಪೂಜಿಸಲ್ಪಟ್ಟ ಕ್ಷೇತ್ರ ಆಗಿರೋದ್ರಿಂದ ಇದನ್ನ ಗೌತಮ ಕ್ಷೇತ್ರ ಅಂತನೂ ಕೂಡ ಕರೀತಾರೆ. ಕರ್ನಾಟಕದ ಅತಿ ದೊಡ್ಡ ದೇವಾಲಯಗಳ ಸಾಲಲ್ಲಿ ಈ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಒಂದು. ಈ ದೇವಸ್ಥಾನನ 9ನೇ ಶತಮಾನದಲ್ಲಿ ಗಂಗರು ನಿರ್ಮಿಸಿದ್ದಾರೆ. ಅದಾದ್ಮೇಲೆ ಹೊಯ್ಸಳರು ಮತ್ತೆ ವಿಜಯನಗರ ಅರಸರು ಈ ದೇವಸ್ಥಾನನ ಆಲ್ಟ್ರೇಷನ್ ಮಾಡಿಸಿದ್ದಾರೆ. ಆ ಕಾಲದಲ್ಲಿ ಕಲ್ಲಲ್ಲೇ ನಿರ್ಮಾಣ ಆಗಿರುವಂತ ದೇವಸ್ಥಾನ ಇದು. ಏನ್ ಚೆನ್ನಾಗಿ ಕಟ್ಟಿದ್ದಾರೆ ಅಂತೀರಾ? ಒಳಗಡೆ ಹೋಗ್ತಿದ್ದಂಗೆ ಬಹಳಾನೇ ತಂಪಾಗಿತ್ತು. ಈ ದೇವಸ್ಥಾನದೊಳಗಡೆ ಬರೋಕ್ಕಿಂತ ಮುಂಚೆ ಭಕ್ತಾದಿಗಳು ದೇವಸ್ಥಾನ ಪಕ್ಕದಲ್ಲೇ ಹರಿಯುವಂತ ಕಾವೇರಿ ನದಿಯಲ್ಲಿ ಮುಳುಗಿ ಆಮೇಲೆ ಒಳಗಡೆ ಬರ್ತಾರೆ. ಕಾವೇರಿ ನದಿಲಿ ಸ್ನಾನ ಮಾಡೋದ್ರಿಂದ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಇಲ್ಲಿ ಒಳಗಡೆ ಬಂದ್ರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಗುಡಿ ಕೂಡ ಇದೆ. ಅಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡಬಹುದು. ಬಹಳನೇ ಅಚ್ಚುಕಟ್ಟಾಗಿದೆ ಈ ದೇವಸ್ಥಾನ. ನಾವು ಕೂಡ ಅಲ್ಲಿ ಹೋದಾಗ ಕಸದ ಬುಟ್ಟಿಯಲ್ಲೇ ಹಾಕೋಣ. ಆಗಿನ ಕಾಲದಲ್ಲಿ ಯಾವುದೇ ರೀತಿಯಾದಂಥ ಇಂಜಿನಿಯರ್ಸ್ ಇರಲಿಲ್ಲ, ಮಾಡ್ರನ್ ಎಕ್ವಿಪ್ಮೆಂಟ್ಗಳಿರಲಿಲ್ಲ, ಸಿಮೆಂಟು ಕಬ್ಬಣಗಳಿರಲಿಲ್ಲ. ಬರೀ ಕೈಯಲ್ಲೇ ಈ ಕಂಬಗಳನ್ನ ಕೆತ್ತಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ನನಗೆ ಆಶ್ಚರ್ಯ ಆಗುತ್ತೆ, ಅವಾಗೆಲ್ಲ ಅದೆಂಗೆ ಎತ್ತೆತ್ತಿ ನಿಲ್ಲಿಸ್ತಿದ್ರಪ್ಪ ಇಷ್ಟು ದೊಡ್ಡ ಕಂಬಗಳನ್ನ. ಅದೆಷ್ಟು ವರ್ಷಗಳು ತಗೋತಿದ್ರು ಇಂಥ ದೇವಸ್ಥಾನಗಳನ್ನ ಕಟ್ಟೋದಕ್ಕೆ. ಇವಾಗ ನಾವು ಸಿಮೆಂಟು ಜಲ್ಲಿ ಯೂಸ್ ಮಾಡಿ ಕಟ್ಟುವಂಥ ಮನೆಗಳೇ 2-3 ವರ್ಷಕ್ಕೆಲ್ಲ ಕ್ರ್ಯಾಕ್ ಬಂದು ನಿಂತ್ಕತ್ತವೆ. ಈ ಕಲ್ಲಿಂದ ಕಟ್ಟಿರುವಂಥ ದೇವಸ್ಥಾನ ಎಷ್ಟು ಸದೃಢವಾಗಿ ನಿಂತಿದೆ ನೋಡಿ. ನಾನು ಅವಾಗಲೇ ಹೇಳ್ದಂಗೆ ಇಡೀ ದೇವಸ್ಥಾನನ ಕಲ್ಲಿಂದ ಕಟ್ಟಿರೋದ್ರಿಂದ ಒಳಗಡೆ ಬಹಳಾನೇ ತಂಪಾಗಿದೆ ನೋಡಿ. ಹಾಗೆ ಆ ಮೂರ್ತಿಗಳನ್ನ ಎಷ್ಟು ಡೀಟೈಲ್ ಆಗಿ ಕೆತ್ತಿದ್ದಾರೆ ಕೈಯಲ್ಲೇ ಅಂತ. ಇವಾಗ ಬಿಡಿ, ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಇದಾವೆ. ಅವಾಗ ಶಿಲ್ಪಿಯ ಎನರ್ಜಿ, ಸುತ್ತಿಗೆ ಮತ್ತೆ ಹುಳಿ ಇದರಿಂದನೇ ಕೆತ್ತಬೇಕಾಗಿತ್ತು. ಅದು ಹೆಂಗೆ ಕೆತ್ತುತ್ತಿದ್ರೋ ನಾ ಕಾಣೆ. ಇದನ್ನೆಲ್ಲ ಕೆತ್ತಿದಂಥ ಶಿಲ್ಪಿಗಳಿಗೆ ಶರಣಾರ್ಥಿ. ಶ್ರೀರಂಗಪಟ್ಟಣ ಅಂತ ಹೆಸರು ಯಾಕೆ ಬತ್ತಪ್ಪ ಅಂದರೆ ಶ್ರೀ ರಂಗನಾಥ ಸ್ವಾಮಿ ಈ ಪಟ್ಟಣದಲ್ಲಿ ನೆಲೆಸಿರೋದ್ರಿಂದ ಇದನ್ನ ಶ್ರೀರಂಗಪಟ್ಟಣ ಅಂತ ಕರೀತಾರೆ. ಶ್ರೀರಂಗನಾಥ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಪ್ರತಿದಿನ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ. ಶ್ರೀರಂಗನಾಥ ಸ್ವಾಮಿಗೆ ಇಲ್ಲಿ ಪ್ರತಿನಿತ್ಯ ವಿಶೇಷ ಪೂಜೆಗಳನ್ನ ನೆರವೇರಿಸ್ತಾರೆ.
ನಮ್ಮ ಹಿಂದೂ ದೇವಾಲಯಗಳಲ್ಲಿ ಎಷ್ಟು ಚೆನ್ನಾಗಿ ಪೂಜಾ ಪುನಸ್ಕಾರಗಳು ನಡೀತಾವಪ್ಪ ಅಂದ್ರೆ ನಾವು ಆ ಪೂಜೆಗಳಿಗೆ ಭಾಗಿಯಾದ್ರೆ ನಮ್ಮ ಮನ್ಸಿಗೆ ಏನೋ ಒಂಥರ ನೆಮ್ಮದಿ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಅದೇ ರೀತಿ ಈ ದೇವಸ್ಥಾನದಲ್ಲೂ ಕೂಡ ಫುಲ್ ಆಫ್ ಪಾಸಿಟಿವ್ ವೈಬ್ಸ್. ಒಡೆಯರ್ ಕಾಲದಲ್ಲಿ ಶ್ರೀರಂಗಪಟ್ಟಣ ಮೈಸೂರಿನ ರಾಜಧಾನಿಯಾಗಿತ್ತು. ಅವಾಗಲೇ ಇದು ರಾಜಧಾನಿಯಾಗಿತ್ತು ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಊರು ಎಷ್ಟು ಪವರ್ಫುಲ್ ಅಂತ. ಶ್ರೀರಂಗನಾಥಾಯ ನಮಃ. ಬನ್ನಿ ದೇವರ ದರ್ಶನ ಮಾಡೋಣ. ಶ್ರೀರಂಗನಾಥ ಸ್ವಾಮಿ ನನ್ನ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ಗೆ ಒಳ್ಳೇದ್ ಮಾಡಲಿ. ಶ್ರೀರಂಗನಾಥ ಸ್ವಾಮಿಯ ವಿಗ್ರಹ ಬಹಳಾನೇ ಆಕರ್ಷಣೆಯಾಗಿದೆ. ಶ್ರೀರಂಗನಾಥ ಸ್ವಾಮಿಯು 7 ಎಡೆಯ ಸರ್ಪದ ಮೇಲೆ ಮಲ್ಕೊಂಡು ನಮಗೆಲ್ಲ ದರ್ಶನ ಕೊಡ್ತಾ ಇದ್ದಾರೆ. ಸುಮಾರು 3 ಮೀಟರ್ ಉದ್ದ ಇರೋ ಭಾರಿ ರಂಗನಾಥ ಸ್ವಾಮಿಯ ವಿಗ್ರಹ ಇದು. ಕಾವೇರಿ ಮಾತೆಯ ವಿಗ್ರಹ ಕೂಡ ಸ್ವಾಮಿಯ ಪಾದದ ಹತ್ರ ಇದೆ. ಕಾವೇರಿ ತಾಯಿ ಒಂದು ಕೈಯಲ್ಲಿ ಕಮಲನ್ನ ಇಟ್ಕೊಂಡಿದ್ದಾರೆ. ಯಾರಿಗೆಲ್ಲ ಶ್ರೀರಂಗಪಟ್ಟಣಕ್ಕೆ ಹೋಗಿ ದರ್ಶನ ಮಾಡಕ್ಕಾಗಿಲ್ಲ ಅವರೆಲ್ಲ ಇಲ್ಲಿಂದನೇ ನಿಮ್ಮ ಇಷ್ಟಾರ್ಥಗಳನ್ನ ಕೋರ್ಕೊಳ್ಳಿ. ಶ್ರೀರಂಗನಾಥ ಸ್ವಾಮಿ ನನ್ನ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ನ ಕೋರಿಕೆನ ಬೇಗ ನೆರವೇರಿಸ್ಲಿ. ಇವಾಗ ಈ ದೇವಸ್ಥಾನದ ಟೈಮಿಂಗ್ ಬಗ್ಗೆ ತಿಳಿಸ್ತೀನಿ. ಈ ದೇವಸ್ಥಾನ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ಓಪನ್ ಇರುತ್ತೆ. 1:30ಯಿಂದ 4 ಗಂಟೆವರೆಗೂ ಕ್ಲೋಸ್ ಇರುತ್ತೆ. ಮತ್ತೆ ಸಂಜೆ 4 ಗಂಟೆಗೆ ಓಪನ್ ಆದ್ರೆ ರಾತ್ರಿ 8:30ವರೆಗೂ ಓಪನ್ ಇರುತ್ತೆ. ಈ ದೇವಸ್ಥಾನ ಇರೋದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ. ಇದರ ಕಂಪ್ಲೀಟ್ ಅಡ್ರೆಸ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ನೀವು ಈ ದೇವಸ್ಥಾನ ನೋಡಕ್ ಹೋಗೋ ದಾರಿಲೇ ಟಿಪ್ಪು ಮಡಿದ ಸ್ಥಳ ಇದೆ. ಟಿಪ್ಪು ಸುಲ್ತಾನ್ ಏನಿದ್ರಲ್ಲ ಅವ್ರದ್ದು ಡೆಡ್ ಬಾಡಿ ಸಿಕ್ದಂತ ಜಾಗ ಇದು. ದೇವಸ್ಥಾನ ನೋಡ್ಕೊಂಡು ಬರುವಾಗ ರಸ್ತೆ ಪಕ್ಕದಲ್ಲೇ ಇದೆ ಈ ಜಾಗ. ಹಾಗೆ 1-2 ನಿಮಿಷ ಕಣ್ಣಾಡಿಸ್ಕೊಂಡು ಬರ್ಬೋದು. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.